ಇಂಡಿಯಾ ಪಾಕಿಸ್ತಾನದ ಯುದ್ಧದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ದ್ರಾಕ್ಷಿಗೆ ಈಗ ಹೊಡೆತ ಬೀಳ್ತಾ ಇದೆ, ಬೆಲೆ ಹೊಡೆತ ಬೀಳ್ತಾ ಇದೆ. ಚಿಕ್ಕಬಳ್ಳಾಪುರದ ದಿಲ್ಖುಷ್ ದ್ರಾಕ್ಷಿಗೆ ಎಲ್ಲೋ ಒಂದ್ ಕಡೆ ಒಂದು ರೀತಿ ಬೆಲೆ ಹೊಡೆತ ತಗಲ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಕಾರಣ ಪಾಕಿಸ್ತಾನದಿಂದ ಮತ್ತು ಭಾರತದಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಮಾನತ್ತಿನಲ್ಲಿದೆ. ಹೀಗಾಗಿ ಖುಷ್ ದ್ರಾಕ್ಷಿ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು ಮಾರಾಟ, ಅದು ಬಂದಾಗಿರುವುದರಿಂದ ಬೇಡಿಕೆ ಕುಸಿದಿದೆ. ಹೀಗಾಗಿ ಬೆಲೆ ಹೊಡೆತ ಬೀಳ್ತಾ ಇದೆ. ಜಮ್ಮು ಕಾಶ್ಮೀರಕ್ಕೆ ರವಾನೆ ಆಗ್ತಾ ಇದೆ ದ್ರಾಕ್ಷಿ. ಯುದ್ಧ ಇರೋದ್ರಿಂದ ಜಮ್ಮು ಕಾಶ್ಮೀರವೂ ಕೂಡ ಮಾರಾಟ ಆಗ್ತಾ ಇಲ್ಲ. ಸೊ ಇಲ್ಲಿ ಬೆಳೆಗಾರರು ಈಗ ಕಂಗಾಲಾಗಿದ್ದಾರೆ, ಹೆಂಗಪ್ಪ ಮಾಡೋದು ಅಂತ. ಇವರು ರೈತ ಆದಿನಾರಾಯಣ ರೆಡ್ಡಿ ಅಂತೇಳಿ ಸೋಮನಹಳ್ಳಿಯ ದ್ರಾಕ್ಷಿ ಬೆಳೆಗಾರ. 25 ಎಕರೆ ಪ್ರದೇಶದಲ್ಲಿ ಇವರು ದಿಲ್ಖುಷ್ ದ್ರಾಕ್ಷಿಯನ್ನ ಬೆಳೀತಿದ್ರು. ಆದಿನಾರಾಯಣ ರೆಡ್ಡಿ ಮೊನ್ನೆ ಯುದ್ಧ ನಡೆದಾಗ ಬೆಲೆ ಕುಸಿತ ಕಾಣಿಸಿದೆ, ಹಾಗಾಗಿ ಹೊಡೆತ ಬಿದ್ದಿದೆ. ಬಟ್ ಆದರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂಥೇಳಿ ತಿಳಿದು ಬರ್ತಾ ಇದೆ. ಅಂದರೆ ಈಗ ಮತ್ತೆ ಒಂಚೂರು ರೇಟು ಮತ್ತೆ ಸರಿ ಹೋಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಳೆದ ವರ್ಷ ಸಂಪೂರ್ಣವಾಗಿ ನಷ್ಟ ಆಗಿತ್ತು. ಈ ವರ್ಷನಾದರೂ ಅಲ್ಪ ಸ್ವಲ್ಪ ನಾನೇನೋ ಲಾಭ ತಿನ್ಬೋದು ಅಂತ ಅಂದ್ಕೊಂಡಿದ್ರು. ಅದೇ ರೈತನಿಗೆ ಒಂದು ಕಡೆ ಯುದ್ಧದ ಕಾರಣದಿಂದಾಗಿ ಬೆಲೆ ಹೊಡೆತ ಬಿದ್ದಿರುವಂಥದ್ದು. ಶ್ರೀನಿವಾಸ್ ಪ್ರತಿನಿಧಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತೀನಿ. ಶ್ರೀನಿವಾಸ್, ಏನ್ರಿ ದ್ರಾಕ್ಷಿ ಬೆಳೆಗಾರರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ತಾ ಇದೆಯಾ, ಹೆಂಗೆ? ಅವರು ವಿಜಯ ಭಾಸ್ಕರ್, ಏನು ಇಂಡಿಯಾ ಪಾಕಿಸ್ತಾನ ಯುದ್ಧ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ದ್ರಾಕ್ಷಿ ಬೆಳೆಗೆ ಒಂದ್ ಸ್ವಲ್ಪ ಹೊಡೆತ ಬಿದ್ದಿರುವಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಒಂದ್ ಸ್ವಲ್ಪ ಹೂವಿಗೆ ಫೇಮಸ್ ಆಗಿತ್ತು, ಈಗ ದ್ರಾಕ್ಷಿಗೆ ಫೇಮಸ್ ಆಗಿರುವಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದಂತ ಏನು ಹೆಚ್ಚು ದಿಲ್ಖುಷ್ ಅಂತ ಬೆಳೆದಿರುವಂತ ಒಂದು ರೈತರಾಗಿರ್ತಾರೆ. ಆದ್ರೆ ಜಮ್ಮು ಕಾಶ್ಮೀರ ರವಾನೆ ಆಗುತ್ತಂತ ಒಂದು ಚಿಕ್ಕಬಳ್ಳಾಪುರ ದ್ರಾಕ್ಷಿನ ಅಂತ ಹೇಳ್ಬಹುದು. ಇನ್ನು ಯುದ್ಧ ಇರೋದ್ರಿಂದ ದ್ರಾಕ್ಷಿ ಬೆಲೆ ಒಂದಷ್ಟು ಕುಸಿತವಾಗಿರುವಂಥದ್ದು. ಯಾಕಂದ್ರೆ ಚಿಕ್ಕಬಳ್ಳಾಪುರದಿಂದ ಏನು ಪಾಕಿಸ್ತಾನ ಬಾರ್ಡ್ ಮತ್ತೆ ಅಲ್ಲಿವರೆಗೂ ಹೋಗುತ್ತಿದ್ದ ಒಂದು ದ್ರಾಕ್ಷಿ ಬೆಲೆ ಒಂದು ಏನು ಯುದ್ಧ ಇರುವ ಒಂದು ಹಿನ್ನೆಲೆಯಲ್ಲಿ ಒಂದ್ ಸ್ವಲ್ಪ ರೈತರಿಗೆ ಒಂದ್ ಸ್ವಲ್ಪ ಬೆಲೆ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಕಂಗಾಲಾಗಿರುವಂಥದ್ದು. ಇನ್ನು ಗುಡಬಂಡೆ ತಾಲೂಕಿನ ಏನು ಸೋಮೇನಹಳ್ಳಿಯ ದ್ರಾಕ್ಷಿ ಬೆಳೆಗಾರ ಆದಿನಾರಾಯಣ ಒಂದ್ ಸ್ವಲ್ಪ ಕಂಗಾಲಾಗಿರುವಂಥದ್ದು. ಏಕಾಏಕಿ ಏನು ಒಂದು 25 ಎಕರೆಗೂ ದಿಲ್ಖುಷ್ ಹಾಕಿರುವಂತ ಒಂದು ರೈತ ಆಗತ್ತೆ ಸಾಲ ಸೋಲ ಮಾಡಿ ಒಂದ್ ಸ್ವಲ್ಪ ಹಣ ಬದಲಾವಣೆ ಇಸ್ಕೊಂಡು ಒಂದ್ ಸ್ವಲ್ಪ ಸಾಲ ಸೋಲ ಮಾಡಿ ಒಂದ್ ಸ್ವಲ್ಪ ದ್ರಾಕ್ಷಿ ಬೆಳೆನ ಬೆಳೆದಿರ್ತಾರೆ. ಆದ್ರೆ ದ್ರಾಕ್ಷಿ ಬೆಳೆ ಒಂದು ಯುದ್ಧದ ಒಂದು ನಡುವಿನಲ್ಲೂ ಒಂದ್ ಸ್ವಲ್ಪ ದ್ರಾಕ್ಷಿ ಬೆಳೆದು ಒಂದ್ ಸ್ವಲ್ಪ ಏನು ಹೆಚ್ಚಿಗೆ ಮುಂದೆ 200 ಟನ್ ಮೇಲೆ ಏನು ಸ್ವಲ್ಪ ದ್ರಾಕ್ಷಿ ಬೆಳೆಸುವಂತ ರೈತ ಆಗಿರ್ತಾನೆ. ಆದ್ರೆ ಏನು ಒಂದು ಯುದ್ಧ ಒಂದು ಕಾರಣದಿಂದ ಒಂದ್ ಸ್ವಲ್ಪ ರೈತ ಒಂದ್ ಸ್ವಲ್ಪ ಕಂಗಾಲಾಗಿರುವಂಥದ್ದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಪ್ರದೇಶದಿಂದ ಬೇರೆ ಬೇರೆ ಕಡೆಗಳಿಗೆ ಹೋಗುತ್ತಿರುವ ದ್ರಾಕ್ಷಿ ಒಂದಷ್ಟು ಸ್ಥಗಿತಗೊಂಡಿರುವ ಒಂದು ಹಿನ್ನೆಲೆಯಲ್ಲಿ ಒಂದು ಚಿಕ್ಕಬಳ್ಳಾಪುರ ರೈತರು ಒಂದ್ ಸ್ವಲ್ಪ ಕಂಗಾಲಾಗಿರುವಂಥದ್ದು. ಆದ್ರೆ ಒಂದು ಸರ್ಕಾರಕ್ಕೆ ಅವರು ಬೇಡಿಕೆ ಇಕ್ತಾರೆ, ಅಂದ್ರೆ ನಾವು ಸಾಲ ಸೋಲ ಮಾಡಿ ಈ ತರ ದ್ರಾಕ್ಷಿ ಬೆಳೆಗಿದ್ವಿ, ಆದ್ರೆ ನಮ್ಮ ಒಂದು ದ್ರಾಕ್ಷಿ ಒಂದ್ ಸ್ವಲ್ಪ ರೇಟ್ ಅನ್ನು ಒಂದ್ ಸ್ವಲ್ಪ ನಿಗದಿ ಮಾಡಿ ಕಟ್ಕೊಡ್ಬೇಕಂತೇಳಿ ಅವರು ಹೇಳಿರುವಂತದ್ದು. ವಿಜಯ ಭಾಸ್ಕರ್, ಪ್ರಮುಖವಾಗಿ ಇಲ್ಲಿ ದ್ರಾಕ್ಷಿ ಬೆಳೆಗಾರರು ಒಂದ್ ಸ್ವಲ್ಪ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಮನವಿಯನ್ನು ಮಾಡಿರುವಂತದ್ದು. ವಿಜಯ ಭಾಸ್ಕರ್, ಈಗ ಸ್ವಲ್ಪ ಅಂದ್ರೆ ಯುದ್ಧದ ಸಂದರ್ಭಕ್ಕೂ ಈಗಲೂ ಸ್ವಲ್ಪ ಏನೋ ಚೇತರಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಇದೆ, ಏನ್ ಹೇಳ್ತಾರೆ ಅದಕ್ಕೆ ರೈತರು? ಹೌದು ವಿಜಯ ಭಾಸ್ಕರ್, ಈ ಒಂದು ಯುದ್ಧದ ಒಂದ್ ಸ್ವಲ್ಪ ಏನೋ ಶಾಂತಿವಾದ ಹಿನ್ನೆಲೆಯಲ್ಲಿ ಒಂದಷ್ಟು ಈಗ ಒಂದ್ ಸ್ವಲ್ಪ ಏನೋ ಪಾಕಿಸ್ತಾನದ ಗಡಿಭಾಗವರು ಹೋಗಬಹುದು. ಆದ್ರೆ ಇಲ್ಲಿವರೆಗೂ ಇದ್ದಂತ ಒಂದು ಬೆಲೆಗೆ ಒಂದ್ ಸ್ವಲ್ಪ ಮಟ್ಟಿಗೆ ಒಂದ್ ಸ್ವಲ್ಪ ದರ ಹೆಚ್ಚಳ ಮಾಡುವಂತ ಒಂದು ನಿರೀಕ್ಷೆ ಇದೆ ಅಂತೇಳಿ ಒಂದಷ್ಟು ಮಾಹಿತಿ ಬಂದಿರುವಂತದ್ದು. ಆದ್ರೆ ಏನು ಇಲ್ಲಿರುವ ಒಂದು ರೈತರಿಗೆ ದ್ರಾಕ್ಷಿಯಿಂದ ಒಂದ್ ಸ್ವಲ್ಪ ಬೆಲೆ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಅವರ ರೈತರ ಮುಖದಲ್ಲಿ ಮಂದಹಾಸನ ಅಂತಾನೆ ಹೇಳಬಹುದು. ವಿಜಯ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ದಿಲ್ಖುಷ್ ದ್ರಾಕ್ಷಿಯನ್ನು ಬೆಳೀತಾ ಇದ್ದಂಥ ರೈತರಿಗೆ ಸಂಕಷ್ಟ ಎದುರಾಗಿದೆ. ಬೆಲೆ ಕುಸಿತ ಆಗಿ ಸ್ವಲ್ಪ ಮಟ್ಟಿಗೆ ನಷ್ಟ ಅನುಭವಿಸುವಂಥ ಭೀತಿಯಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಏನಾದರೂ ಕೈ ಹಿಡಿದ್ರೆ ನಮಗೆ ಮತ್ತೆ ಸ್ವಲ್ಪ ಮಟ್ಟಿಗೆ ಏನಾದರೂ ಬದುಕೋದಕ್ಕೆ ಅವಕಾಶ ಸಿಗುತ್ತೆ ಅಂಥೇಳಿ ರೈತರು ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ.